ಸಿಎಂ ನಿವಾಸದ ಬಳಿ ವ್ಯಕ್ತಿಯಿಂದ ಬಾಂಬ್ ಬೆದರಿಕೆ, ಬ್ಯಾಗ್ನಲ್ಲಿ ಬಾಂಬ್ ಇದೆ ಮುಟ್ಟಬೇಡಿ ಅಂತ ವ್ಯಕ್ತಿಯೊಬ್ಬ ಹೇಳಿದ್ದಾನೆ. ಸಿಎಂ ನಿವಾಸದ ಬಳಿ ಬಂದಂತಹ ಸಂದರ್ಭದಲ್ಲಿ ವ್ಯಕ್ತಿಯಿಂದ ಬಾಂಬ್ ಬೆದರಿಕೆ, ಬ್ಯಾಗ್ನಲ್ಲಿ ಬಾಂಬ್ ಇದೆ ಮುಟ್ಟಬೇಡಿ ಅಂದಂತ ವ್ಯಕ್ತಿ. ಸಿಎಂ ಭೇಟಿಗೆ ಬಿಡದ ಪೊಲೀಸರ ಮೇಲೆ ಕೆರಳಿದಂತಹ ವ್ಯಕ್ತಿಯೋರ್ವನ ಮಾತು ಕೇಳಿ ಪೊಲೀಸರೇ ತಬ್ಬಿಬ್ಬಾಗಿದ್ದಾರೆ. ಗಡ್ಡ ಬಿಟ್ಟಿದ್ದ ವಯಸ್ಸಾದಂತ ಓರ್ವ ವ್ಯಕ್ತಿ ಅಲ್ಲಿ ಇಂಥ ಒಂದು ಮಾತನ್ನು ಹೇಳಿದ್ರು. ಕಾವೇರಿ ನಿವಾಸಕ್ಕೆ ಸಿಎಂ ಅವ್ರಿಗೆ ಮನವಿ ಕೊಡೋಕೆ ಬಂದಿದ್ರು ವ್ಯಕ್ತಿ. ಆದರೆ ಯಾವಾಗ ಪೊಲೀಸರು ಬಿಡ್ಲಿಲ್ವೋ ಅಲ್ಲೆಲ್ಲ ಹೆಚ್ಚಾಗಿ ಚೆಕ್ ಮಾಡೋಕೆ ಶುರು ಮಾಡ್ತಾರೆ. ಕೊನೆಗೆ ಅಸಮಾಧಾನ ವ್ಯಕ್ತಪಡಿಸಿ ಅಲ್ಲಿ ನನ್ನ ಬ್ಯಾಗಲ್ಲಿ ಬಾಂಬ್ ಇದೆ ಅಂತ ಹೇಳೋದು. ಸೊ ಕೊನೆಗೆ ಸಮಾಧಾನ ಮಾಡಿ ಮನವಿಯನ್ನ ಪೊಲೀಸರು ಸ್ವೀಕರಿಸಿದ್ದಾರೆ. ಅವ್ರು ಹೇಳಿದ್ರು ನೀವು ಹೇಳ್ಬಿಡ್ತಾರ ಹಂಗೆ ಯಾರಾದ್ರು ಯಾಕೆ ಒಂಥರ ಈ ಥರ ಚೀಟ್ ಮಾಡಬೇಡ್ರಿ. ಚೀಟ್ ಅಲ್ಲ ರೀ, ಆಯ್ತು ಹೋಗಿ ಕಚೇರಿಯಲ್ಲಿ ಭೇಟಿ ಮಾಡಿ ಹೋಗಿ. ಇಟ್ಕೊಂಡಿದ್ದೀರಾ? ಬಾಂಬ್ ಇಟ್ಕೊಂಡಿದ್ದೀನಿ. ಒಳ್ಳೇದು. ಇಟ್ಕೊಂಡಿದ್ದೀರಾ? ಬಾಂಬ್ ಇಟ್ಕೊಂಡಿದ್ದೀನಿ. ಒಳ್ಳೇದು. ಇಟ್ಕೊಂಡಿದ್ದೀರಾ? ಬಾಂಬ್ ಇಟ್ಕೊಂಡಿದ್ದೀನಿ. ಒಳ್ಳೇದು. ಆಯ್ತು ನಡಿಯಪ್ಪ, ಒಳ್ಳೇದಾಗಲಿ ನಡೆ. ಬೆಳಗಿನ ಊಟ ಅವ್ರು ಹೇಳಿದ್ರು ನೀವು ಹೇಳ್ಬಿಡ್ತಾರ ಹಂಗೆ ಯಾರಾದ್ರು ಅಲ್ರಿ ಅವ್ರು ಹೇಳ್ಬೇಕಿತ್ತು. ನಾವು ಬೇರೆ ಕಡೆ ಹೋಗ್ತಿತ್ತು ಅಲ್ರಿ, ಅವ್ರು ಹೇಳ್ಬೇಕಿತ್ತು. ಕಚೇರಿ ಹತ್ರ ಹೋಗಿ. ಸೊ ಅನಿಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ಅನಿಲ್, ಇದೀಗ ನಾವು ನೋಡ್ತಾ ಇದ್ದೀವಿ ವ್ಯಕ್ತಿಯೊಬ್ಬರು ಇದನ್ನ ಎಕ್ಸಾಕ್ಟ್ಲಿ ಬೆದರಿಕೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಇವನ್ ಫ್ರಸ್ಟ್ರೇಷನ್ ಆಗಿರುತ್ತೆ. ಸಿಎಂ ಅವ್ರನ್ನ ಭೇಟಿ ಆಗಬೇಕು ಅಂತಾಗ ಅಲ್ಲೊಂದಷ್ಟು ರಿಸ್ಟ್ರಿಕ್ಷನ್, ಪೊಲೀಸರಿಗೂ ಅವ್ರದ್ದು ಜವಾಬ್ದಾರಿ ಇರುತ್ತೆ, ಕೂಡಲೇ ಯಾರನ್ನೂ ಬಿಡೋಕ್ಕಾಗಲ್ಲ. ಏನಾಯ್ತು ಎಕ್ಸಾಕ್ಟ್ಲಿ ಅಂತ, ಎಲ್ಲಿಂದ ಬಂದಿದ್ರು ಇವರು, ಏನು ಇವರ ಮನವಿ ಇತ್ತು, ನಂತರ ಏನಾಯ್ತು ಅಂತ? ಖಂಡಿತ ಅವಿನಾಶ್, ಸಿಎಂ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡೋದಕ್ಕೆ ಪ್ರತಿನಿತ್ಯ ನೂರಾರು ಜನ ಬರ್ತಾರೆ, ರಾಜ್ಯದ ನಾನಾ ಭಾಗದಲ್ಲಿ ಕೂಡ ಬರ್ತಾರೆ. ಅದೇ ರೀತಿಯಾದಂತೆ ಇವತ್ತು ಕೂಡ ಸಾಕಷ್ಟು ಜನರು ಕೂಡ ಸಿಎಂ ಭೇಟಿಗೆ ಬಂದಿರುವಂತ. ಅದರಲ್ಲಿ ಈ ಒಬ್ಬ ವ್ಯಕ್ತಿ ಈಗ ಒಂದು ವಿಚಿತ್ರವಾದಂತಹ ಒಂದು ವರ್ತನೆ ಕೂಡ ಆ ಒಂದು ಭಾಗದಲ್ಲಿ ಕಂಡು ಬರ್ತದೆ. ಸಿಎಂ ಕಾವೇರಿ ನಿವಾಸದ ಬಳಿ ಇಂದು ಮುಂಜಾನೆ ಒಬ್ಬ ಹಿರಿಯ ವಯಸ್ಸಿನ ಒಬ್ಬ ವ್ಯಕ್ತಿ ಕೂಡ ಬರ್ತಾನೆ. ಅಂದ್ರೆ ಸಿಎಂ ಭೇಟಿಗೆ ಒಂದು ಮನವಿಯನ್ನು ಕೂಡ ಹಿಡ್ಕೊಂಡು ಬರ್ತಾರೆ. ಆದ್ರೆ ಪೊಲೀಸರು ಆತನ ಪ್ರವೇಶ ಆಗೋದಕ್ಕೆ ಈಗ ನಿಷೇಧನ ಕೂಡ ಹೇಳ್ತಾರೆ. ಸದ್ಯಕ್ಕೆ ಆತನನ್ನ ಸೈಡಿಗೆ ನಿಲ್ಲಿಸಿ ಅನ್ನೋದು ಅಂತ ಕೂಡ ಹೇಳಲಾಗ್ತಾ ಆಗುತ್ತೆ. ಸೊ ಆಗ ಒಂದು ರೀತಿ ಪೊಲೀಸರು ಮತ್ತು ಆತ ನಡುವೆ ಒಂದು ರೀತಿ ವಾಗ್ವಾದನ ಕೂಡ ನಡೆಯುತ್ತೆ. ಏನ್ರಿ ಮೈಯನ್ನು ಮುಟ್ಟಕ್ಕೆ ಬರಬೇಡ್ರಿ ಹಾಗೆ ಹೇಳಿ ಜೋರು ಧ್ವನಿಯಲ್ಲಿ ಮಾತಾಡ್ಬೇಡಿ ಒಂದೊಂದಷ್ಟು ಮಾತಿನ ಚಕಮಕಿ ಕೂಡ ಪೊಲೀಸರು ಮತ್ತು ಆ ವ್ಯಕ್ತಿಯ ನಡುವೆ ಆಗುತ್ತೆ. ಆಗ ಆತ ಸಾಮಾನ್ಯವಾಗಿ ಒಂದು ಆಕ್ರೋಶಗೊಂಡ್ತಾನೆ. ಆಗ ಬ್ಯಾಗ್ ನಲ್ಲಿ ಅಂತ ಪೊಲೀಸರು ಆತನನ್ನ ಪ್ರಶ್ನಿಸಿದಾಗ ಆತ ಸ್ಥಿತಿನಿಂದ ಬಾಂಬ್ ಇದೆ ಅಂತ ಪೊಲೀಸರಿಗೆ ಹೇಳ್ತಾನೆ. ಆಗ ಪೊಲೀಸರು ಕೂಡ ಒಂದು ಕ್ಷಣ ಆತನ ಒಂದು ಮಾತನ್ನ ಕೇಳಿ ಒಂದ್ ರೀತಿ ತಬ್ಬಿಬ್ ಕೂಡ ಆಗ್ತಾರೆ. ಸೊ ತದನಂತರ ಆ ವ್ಯಕ್ತಿಯನ್ನ ಪೊಲೀಸರೇ ಅಲ್ಲಿಂದ ಒಂದು ತೆರವುಗೊಳಿಸುವಂತ ಕೆಲಸನೂ ಕೂಡ ಮಾಡ್ತಾರೆ, ಸಮಾಧಾನ ಕೂಡ ಪಡ್ತಾರೆ. ಗೃಹ ಕೃಷ್ಣಗೆ ಆತನನ್ನ ಕರ್ಕೊಂಡು ಹೋಗ್ತಾರೆ. ಈಗ ಸಿಎಂ ಮಾನ್ಯತ ಬಂದಂತಹ ಯಾರ ವ್ಯಕ್ತಿಗಳಿಗೆ ಅಥವಾ ನಾಗರಿಕರಿಗೆ ಅವರ ಸಮಸ್ಯೆ ಅಂತ ಗೃಹ ಕೃಷ್ಣದಲ್ಲೇ ಸಮಸ್ಯೆನ ಆಲಿಸ್ತಾರೆ ಅಂತ ಆತನನ್ನ ಒಂದು ಮನವೊಲಿಸಿ ಆತನನ್ನ ಈಗ ಗೃಹ ಕೃಷ್ಣದಲ್ಲೇ ಕೂಡ ಈಗ ಪೊಲೀಸರು ಕೂಡ ಕಳ್ಸಿರುವಂತದ್ದು. ಬಹಳ ಪ್ರಮುಖವಾಗಿ ಅಂದ್ರೆ ಈಗ ಆತನ ವ್ಯಕ್ತಿಯ ಹೆಸರೇನು ಮತ್ತೆ ಆ ವ್ಯಕ್ತಿ ಯಾರು, ಯಾವ ಸಮಸ್ಯೆಯನ್ನು ಹೊತ್ಕೊಂಡು ಬಂದಿದ್ರು, ಯಾವ ಭಾಗದಿಂದ ಬಂದನ್ನು ಕೂಡ ಸದ್ಯಕ್ಕೆ ತಿಳಿದು ಬರ್ಬೇಕು ಇರುವಂತ ಮಾಹಿತಿ. ಸದ್ಯಕ್ಕೆ ಕಾವೇರಿಯ ನಿವಾಸದ ಬಳಿ ಬೆಳಗ್ಗೆ ಈ ರೀತಿಯಾದಂತ ಒಂದು ಘಟನೆ ಕೂಡ ನಡೀತು. ಸದ್ಯಕ್ಕೆ ಈಗ ಆತನ ಒಂದು ಮಾಹಿತಿ ಮತ್ತೆ ಆತ ಎಲ್ಲಿಂದ ಬಂದ ಕೂಡ ಸದ್ಯಕ್ಕೆ ಸಿಗ್ಬೇಕಾಗಿರುವಂತ ಮಾಹಿತಿ ಅಂತ ಹೇಳ್ಬೋದು. ಅವಿನಾಶ್, ಧನ್ಯವಾದ ಅನಿಲ್.